ಇನ್ಸ್ಪೆಕ್ಟರ್, ಆ ಡ್ರೈವರ್ ಎಲ್ಲಿ? ನಾನು ಇವಾಗಲೇ ಅವನು ನೋಡಬೇಕು. ಏನ್ರಿ ಡ್ರಾಮಾ ಮಾಡ್ತೀರಾ? ನೀವೇ ಸುಪಾರಿ ಕೊಟ್ಟು ಈ ತರ ಬಿಲ್ಡಪ್ ಕೊಟ್ಟರೆ ನಾವು ನಂಬ್ತೀವಿ ಅನ್ಕೊಂಡ್ರ? ನಿಮ್ಮಂತ ಶ್ರೀಮಂತರ ಹಣೆ ಬರಣೆ ಇಷ್ಟು ಮಾಡೋದೆಲ್ಲ ಮಾಡಿ ಆಮೇಲೆ ಈ ತರ ನಾಟಕ ಆಡ್ತೀರಾ? ಮೈಂಡ್ ಯೋರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಮುಚ್ಚ್ರಿ ಬಾಯಿ, ಕಂಡಿದ್ದೀನಿ. ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡಬೇಡಿ. ಆ ಡ್ರೈವರ್ ದೊರೆಸ್ವಾಮಿ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ನೋಡಿ, ನಾನು ಸುಳ್ಳು ಹೇಳ್ತಿಲ್ಲ. ನಿಜವಾಗ್ಲೂ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಅವನಿಗೆ ಅಷ್ಟೊಂದು ಸಲ ಕಾಲು ಮೆಸೇಜ್ ಮಾಡಿದ್ದೀರಾ, ಅದೆಲ್ಲ ಗೊತ್ತಿಲ್ಲದೇನೆ ಮಾಡಿರೋದಾ? ಪರಿಚಯ ಇಲ್ದಿರೋರಿಗೆ ನಂಬರ್ ಹೇಗೆ ಸಿಗುತ್ತೆ? ಅಷ್ಟೆಲ್ಲ ಕಾಲ್ ಮಾಡಿ ಮಾತಾಡೋಂಥದ್ದೇನಿದೆ? ಇದೆಲ್ಲ ನೀವೇ ಹೇಳಬೇಕು. ಅದು ಯಾವುದು ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್. ನಾನು ಮಿಸ್ ಆಗಿ ಮೊಬೈಲ್ನ ಮನೇಲೆ ಬಿಟ್ಟು ಹೋಗಿದ್ದೆ. ಆಮೇಲೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ರೀ ವಿಕ್ರಾಂತ್, ನಿಮ್ಮ ಫೋನಿಗೆ ಏನಾದರೂ ವಾಕ್ ಮಾಡೋ ಫೆಸಿಲಿಟಿ ಇದೆಯಾ? ವಾಟ್ ನಾನ್ಸೆನ್ಸ್ ಇನ್ಸ್ಪೆಕ್ಟರ್. ನನಗೆ ನಿಮ್ಮ ಮಾತಲ್ಲಿ ಯಾವ ಸೆನ್ಸು ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಫೋನ್ ನಮಗೆ ಸಿಕ್ಕಿರೋದು ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ. ಅದು ನಮಗೆ ಸಿಕ್ಕಿದ ಮೇಲೇನೆ ನೀವು ಡ್ರೈವರ್ ಹತ್ರ ಮಾತಾಡಿದ್ದು ಸುಪಾರಿ ಕೊಟ್ಟಿದ್ದಕ್ಕೆ ಲೀಡ್ ಸಿಕ್ಕಿದ್ದು. ನಾವು ಆ ಡ್ರೈವರ್ನ ಕರ್ಕೊಂಡು ಬಂದ ಮೇಲೇನೆ ಅವನು ನಿಮ್ಮ ಬಂಡವಾಳನ ಬಿಡಿಸಿಟ್ಟ. ಇದಕ್ಕೆಲ್ಲ ನೀವೇ ಕಾರಣ ಅಂತ ಅವನು ಒಪ್ಕೊಂಡಾಗಿದೆ. ಇನ್ಮೇಲೆ ನಿಮ್ಮ ನಾಟಕ ನಡೆಯಲ್ಲ. ಸುಮ್ಮನೆ ಕತೆ ಕಟ್ಟೋಕೆ ಬರಬೇಡಿ ಪ್ಲೀಸ್. ನನ್ನ ಮಾತು ನಂಬಿ ಇನ್ಸ್ಪೆಕ್ಟರ್. ಏನಾಯ್ತು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಏನೇ ಹೇಳೋದಿದ್ರು ಕೋರ್ಟಲ್ಲಿ ಹೇಳಿ. ಏನು ಮುಖ ನೋಡ್ತಾ ಇದ್ದೀರಾ? ಲಾಕಪ್ಪಲ್ಲಿ ಹಾಕಿ. ವೈದೇಹಿ, ಸಾರಿ ವೈಜಯಂತಿ ಅವರೇ, ಹೋಗಿ ನನಗೊಂದು ಲೋಟ ಹಾಲು ತನ್ನಿ. ಏನ್ ಮುಖ ನೋಡ್ತಿದ್ಯಾ? ಹಾಲು ತಗೊಂಡ್ ಬಾ ಅಂತ ಹೇಳಿದ್ ಕೇಳಿಸ್ತಿಲ್ವಾ? ಓ, ಮಗ ಸತ್ತಿರೋ ದುಃಖದಲ್ಲಿ ಹಾಲು ಕೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಸುದ್ದಿ ಸಾವಿಂದೇ ಆಗಿರ್ಲಿ ಹುಟ್ಟಿಂದೇ ಆಗಿರ್ಲಿ ಸಂತೋಷ ಕೊಡುತ್ತೆ ಅನ್ನೋದಾದ್ರೆ ಅದನ್ನ ಸಂಭ್ರಮಿಸ್ಬೇಕು. ನನಗೆ ಖುಷಿ ಆಗ್ತಾ ಇದೆ, ಅದಕ್ಕೆ ಹೋಗಿ ಹಾಲು ತಗೊಂಡ್ ಬಾ. ಪಾಪ ಅದ್ರ ಮಗ ಏನೇನ್ ಆಸೆಗಳನ್ನ ಇಟ್ಕೊಂಡಿದ್ನೋ, ಏನೇನ್ ಕನಸುಗಳನ್ನ ಕಟ್ಕೊಂಡಿದ್ನೋ, ಅದೆಲ್ಲ ಈಡೇರೋದಕ್ಕೆ ಮೊದಲೇ ಹೋಗ್ಬಿಟ್ಟ. ಸಾಧಿಸೋ ವಯಸ್ಸಲ್ಲಿ ಸತ್ ಹೋದ. ಈಗೀಗ ತನ್ನ ತಾಯಿನ ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿದ್ನಂತೆ. ಇನ್ನೇನ್ ತನ್ನ ತಾಯಿನ ಪತ್ತೆ ಹಚ್ಚೋದ್ರಲ್ಲಿದ್ನಂತೆ. ಆದ್ರೆ ಪಾಪ ಅವನು ನತದೃಷ್ಟ. ತಾಯಿ ಮುಖ ನೋಡಕ್ ಮುಂಚೆನೆ ಹೋಗ್ಬಿಟ್ಟ. ಏನ್ ಮಾಡೋದು? ಅವನು ಪಡ್ಕೊಂಡು ಬಂದಿದ್ದೆ ಅಷ್ಟು ಅನ್ಸತ್ತೆ. ಹೇ ಸುಹಾಸಿನಿ, ತಾಯಿ ಮುಖವಾಡ ಹಾಕೊಂಡಿರೋ ರಾಕ್ಷಸಿ ನೀನು. ಎಲ್ಲರೂ ಸಾವನ್ನ ಕಣ್ಮುಂದೆ ನೋಡಿರ್ತಾರೆ. ಎಲ್ಲ ಸಾವನಲ್ಲೂ ಸಂಬಂಧಪಟ್ಟವ್ರಿಗೆ ನೋವಿರುತ್ತೆ. ಆದ್ರೆ ಮಕ್ಕಳ ಸಾವಿನ ನೋವು ಯಾವ ಮಟ್ಟದ್ದು ಅಂದ್ರೆ ಹೆತ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಸುಹಾಸಿನಿ. ಅಂಥ ನೋವಿನಲ್ಲಿರೋಳನ್ನ ಕೆಣಕ್ಬೇಡ. ಕೆಣಕಿದ್ರೆ ಸುಟ್ಟು ಭಸ್ಮ ಆಗಿ ಹೋಗ್ತೀಯ.
ಅಗ್ಗಜ ನೋಡಗ್ಗಜ, ಜನರು ಧ್ರುವನ ನಾನೇ ಕೊಲೆ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಏನಾದರೂ ಹೇಳೋ ಅಗ್ಗಜ, ನಾನಂತ ಕೆಲಸ ಮಾಡ್ತೀನ. ಯಾರು ಏನೇ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನೀನು ನನ್ನನ್ನು ನಂಬಲ್ಲ ಅನ್ಬೇಡ. ನೀನು ಹಾಗಾದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಗ್ಗಜ. ಜಸ್ಟ್ ಸ್ಟಾಪ್ ಇಟ್ ವಿಕ್ರಾಂತ್. ಸಾಯೋದ್ರ ಬಗ್ಗೆ ಮಾತ್ರ ಮಾತಾಡಬೇಡ. ಈಗಾಗಿರೋದೆ ಸಾಕು. ಸಾವು ಅನ್ನೋ ಪದ ಇನ್ನು ಯಾರ ಬಾಯಲ್ಲಿ ಬರಬಾರ್ದು. ನೋಡು, ಪೊಲೀಸರು ಮನೆಗೆ ಬಂದು ಕೊಲೆ ಮಾಡಿದ ನೀನೆ ಅವ್ರ ಸಾಕ್ಷಿ ಇದೆ ಅಂತ ಹೇಳಿದಾಗ ನಾನು ಶಾಕ್ ಆಗಿದ್ದು ನಿಜಾನೇ. ಅದು ನಿನ್ನ ಮೇಲೆ ಅನುಮಾನದಿಂದಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗದೆ ಆಗಿತ್ತು. ಒಂದೇ ಒಂದು ಕ್ಷಣಕ್ಕೂ ನನ್ನ ಮೈಂಡೆಲ್ಲ ಥಾಟ್ ಬಂದಿಲ್ಲ ವಿಕ್ರಾಂತ್. ಐ ಆಮ್ ರಿಯಲಿ ಸಾರಿ. ನಾನು ಆಗಲೇ ಕರೆಕ್ಟಾಗಿ ರಿಯಾಕ್ಟ್ ಮಾಡಬೇಕಿತ್ತು. ಐ ಆಮ್ ಸಾರಿ ವಿಕ್ರಾಂತ್. ನೀನು ಸಾರಿ ಕೇಳ್ಬೇಡ ಅಗ್ರಜ. ನೀನೊಬ್ಬ ನನ್ನ ಪರವಾಗಿದ್ರೆ ಸಾಕು, ಬೇರೇನೂ ಬೇಕಾಗಿಲ್ಲ. ಬಡವನ ಕೋಪ ದವಡೆಗೆ ಮೂಲ ಅಂತಾರೆ. ನಿನ್ ಕೋಪನೂ ಅಷ್ಟೇ, ಆಟುಕೊಂಡು ಲೆಕ್ಕಕ್ಕಿಲ್ಲ. ನಿನ್ ಕೋಪ ಸಹಜನೇ ವೈದೇಹಿ, ಆದ್ರೆ ನನ್ನ ಹತ್ರ ಬೇಡ. ಒಬ್ಬ ಮಾತ್ರ ಹೋಗಿದ್ದಾನೆ, ಆದ್ರೆ ಇನ್ನೂ 3 ಜನ ಇದ್ದಾರೆ ವೈದೇಹಿ. ಆ ಧ್ರುವನು ಹೀಗೆ ಯಾವಾಗ್ಲೂ ನನ್ನ ಹತ್ರ ಸವಾಲ್ ಹಾಕ್ತಿದ್ದ. ಈಗ ಶಾಶ್ವತವಾಗಿ ಬಾಯಿ ಮುಚ್ಕೊಂಡಿದ್ದಾರೆ. ಉಳಿದವರು ಹೀಗೆ ಹೋಗ್ಬಾರ್ದು ಅಂತಿದ್ರೆ ನಿನ್ನಷ್ಟಕ್ಕೆ ನೀನಿರು. ಬೇಡ ಸುಹಾಸಿನಿ, ನನ್ ತಪ್ಪಾಯ್ತು, ಕ್ಷಮಿಸ್ಬಿಡು. ನನ್ನ ಮೇಲಿರೋ ಕೋಪನ ನನ್ನ ಮಕ್ಕಳ ಮೇಲೆ ತೋರಿಸ್ಬೇಡ. ಬೇಕಾದ್ರೆ ನಾನು ನಿನ್ ಕಾಲ್ ಹಿಡಿತೀನಿ. ಇದು ನೀನಂದ್ರೆ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ನಲ್ಲೇ ಇರಬೇಕು ವೈದೇಹಿ. ಸುಹಾಸಿನಿ ವೈದೇಹಿ ಆಗ್ಬಾರ್ದು, ವೈದೇಹಿ ಸುಹಾಸಿನಿ ಆಗ್ಬಾರ್ದು. ನನ್ನ ಎದುರುಗಡೆ ಇರೋರ ಮುಖದಲ್ಲಿ ಭಯ ನೋಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಭಯದ ಅಲೆ ಆಗಾಗ ಬರ್ತಾ ಇರಬೇಕು, ಆಗ್ಲೇ ಒಂದು ಮರ್ಯಾದೆ. ಭಯ ಇದ್ರೇನೆ ಜೀವನ. ಏನ್ ಹೇಳು, ನೀನು ಭಯದಲ್ಲಿದ್ರೆ ಮಾತ್ರ ನಿನ್ ಮಕ್ಕಳು ಬದುಕ್ತಾರೆ, ಗೊತ್ತಾಯ್ತಾ? ಇನ್ಸ್ಪೆಕ್ಟರ್, ನನ್ನ ತಮ್ಮನ ಮನೆಯಿಂದ ಎಂಕ್ವೈರಿ ಅಂತ ಕರ್ಕೊಂಬಂದ್ರಿ. ಈಗ ನೋಡಿದ್ರೆ ಸೆಲ್ಲಲ್ಲಿ ಇಟ್ಟಿದ್ದೀರಲ್ಲ, ವಾರಂಟ್ ಇಲ್ಲದೆ ಅವ್ನು ಹೇಗೆ ಅರೆಸ್ಟ್ ಮಾಡ್ತೀರಾ? ನಮ್ಮ ಡ್ಯೂಟಿನ ನಾವು ಮಾಡಿದ್ದೀವಿ ಮಿಸ್ಟರ್ ವೇದಾಂತ್. ಕಾನೂನು ಎಲ್ರಿಗೂ ಒಂದೇನೆ. ಅದು ನನಗೆ ಚೆನ್ನಾಗಿ ಗೊತ್ತು. ಲಾ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಲಾಯರ್ ಅನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರ್ತಾರೆ. ನೋಡಿ, ನಮ್ಮ ಲಾಯರ್ ಬರೋ ತನಕ ವಿಕ್ರಾಂತ್ ಮೇಲೆ ಯಾವ ಆಕ್ಷನ್ ತಗೊಳ್ಳೋ ಹಾಗಿಲ್ಲ. ಮೊದಲು ದಯವಿಟ್ಟು ನನ್ನ ತಮ್ಮನ್ನ ಆಚೆ ಬಿಡಿ, ಇಲ್ಲ ನಿಮ್ಮ ಹೈಯರ್ ಆಫೀಸರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನೀವು ಮೇಲ್ನವರೊಂದಿಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅರೆಸ್ಟ್ ಮಾಡಿದ್ದು ನಾನು, ಯಾಕಂದ್ರೆ ಸಾಕ್ಷಿ ನಮ್ಮ ಹತ್ರ ಇದೆ. ವಾಟ್ ನಾನ್ ಸೆನ್ಸ್! ತಪ್ಪೇ ಮಾಡಿಲ್ದಿರೋ ವಿರುದ್ಧ ನಿಮ್ಮ ಹತ್ರ ಸಾಕ್ಷಿ ಇರೋದಕ್ಕೆ ಹೇಗೆ ಸಾಧ್ಯ? ಪ್ರೂವ್ ಇಟ್, ನಾನು ನೋಡ್ತೀನಿ. ಅಲ್ಲೊಬ್ಬ ಕೂತಿದ್ದಾನಲ್ಲ, ಅವನು ಬೇರೆ ಯಾರೂ ಅಲ್ಲ, ನಿಮ್ ತಮ್ಮನಿಂದ ಸುಪಾರಿ ತಗೊಂಡಿರೋ ಲಾರಿ ಡ್ರೈವರ್. ಅಷ್ಟು ದೊಡ್ಡ ಸಾಕ್ಷಿ ಸಾಕಾಗಲ್ವ ವೇದಾಂತ್? ಅವನೇ ಒಪ್ಕೊಂಡ್ಬಿಟ್ಟಿದ್ದಾನೆ ಸುಪಾರಿ ತಗೊಂಡಿರೋ ಬಗ್ಗೆ ಅಂಡ್ ಸುಪಾರಿ ಕೊಟ್ಟಿರೋರ ಬಗ್ಗೆ. ಸುಮ್ನೆ ಯಾರ್ಯಾರನೋ ಲಾಕಪ್ ಅಲ್ಲಿ ಕೂರ್ಸಕ್ಕೆ ನಮಗೇನು ಹುಚ್ಚಿಡ್ದಿಲ್ಲ. ಇದ್ರ ಮೇಲೂ ನೀವು ದೊಡ್ಡವರಿಗೆ ಕಾಲ್ ಮಾಡಬೇಕಾದ್ರೆ ಖಂಡಿತ ಮಾಡ್ಬೋದು.
ವೈಜಯಂತಿ ವೈಜಯಂತಿ ಯಾಕಮ್ಮ ಅಳ್ತಾ ಇದೀಯಾ? ಅಮ್ಮ ನಮ್ ಧ್ರುವನ್ ಕೊಲೆ ಮಾಡಿಸಿದ್ದು ವಿಕ್ಕಿ ಅಂತ ಪೊಲೀಸ್ನವ್ರು ಕರ್ಕೊಂಡೋದ್ರಮ್ಮ. ಅಪ್ಪಮ್ಮ ವಿಕ್ಕಿ ನಾನ್ ಮಾಡಿಲ್ಲ ಅಂತ ಎಷ್ಟು ಹೇಳಿದ್ರು ಆ ಪೊಲೀಸ್ನವ್ರು ಕೇಳಿಲ್ಲ. ನಮ್ಮ ಹತ್ರ ಸಾಕ್ಷಿ ಇದೆ, ನೀನೇ ಕೊಲೆ ಮಾಡಿದ್ದು ಅಂತ ಕರ್ಕೊಂಡು ಹೋದ್ರು. ಈ ಪರಿಸ್ಥಿತಿ ನೋಡಿ ಸಂಕಟ ಆಗ್ತಿದೆ ಅಮ್ಮ. ಏನಮ್ಮ ಹೇಳ್ತಾ ಇದೀಯಾ? ವಿಕ್ಕಿ ಧ್ರುವನ್ನ ಕೊಲೆ ಮಾಡಿಸ್ತಾನ? ಆ ಪೊಲೀಸ್ನವ್ರಿಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಅಣ್ಣನೇ ತಮ್ಮನ್ನ ಕೊಲೆ ಮಾಡಿಸ್ತಾನೆ ಅಂದ್ರೆ ಯಾರಾದ್ರೂ ನಮ್ಮ ಮಾತಾ ಇದು? ಈಗಾಗ್ಲೇ ಧ್ರುವನ್ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದೀನಿ. ವಿಕ್ಕಿಗೂ ಈ ತರ ಆದ್ರೆ ಹೇಗಮ್ಮ ಸಹಿಸ್ಕೊಳ್ಳೋದು? ನಡಿಯಮ್ಮ, ಆ ಪೊಲೀಸ್ನವ್ರ ಹತ್ರ ನಾನೇ ಮಾತಾಡ್ತೀನಿ. ಅವ್ರ ಕಾಲಿಗೆ ಬಿದ್ದಾದ್ರು ನಮ್ ವಿಕ್ಕಿನ ನಾನೇ ಬಿಡಿಸ್ಕೊಂಡ್ ಬರ್ತೀನಿ. ನಡಿಯಮ್ಮ ಹೋಗೋಣ. ಅಮ್ಮ ನಾವಲ್ಲಿ ಹೋಗೋದ್ ಬೇಡ, ಅಲ್ಲಿ ವೇದಾಂತ್ ಮತ್ತೆ ಸಾರ್ಥಕ್ ಇದ್ದಾರೆ, ಅವರೆಲ್ಲ ನೋಡ್ಕೋತಾರ. ಇಲ್ಲ, ನಾನು ನನ್ನ ಮೊಮ್ಮಗನ್ ನೋಡ್ಲೇಬೇಕು. ಹೋಗೋಣ. ಬೇಡಮ್ಮ. ಎಲ್ಲಿಗೆ ಹೋಗ್ತಿದ್ಯಮ್ಮ? ನೀನೆಲ್ಲೂ ಹೋಗೋದು ಬೇಕಾಗಿಲ್ಲ. ವಿಕ್ಕಿ ಜೊತೆ ವೇದಾಂತ್ ಮತ್ತೆ ಸಾರ್ಥಕ್ ಹೋಗಿದ್ದಾರೆ, ಅವರೇ ಅವನನ್ನ ಕರ್ಕೊಂಡು ಬರ್ತಾರೆ. ನೀನ್ ಕೂತ್ಕೋ. ಯಾರ ಮಾತನ್ನು ಕೇಳದೆ ಇರೋ ಪೊಲೀಸು ಕಣ್ ಕಾಣಿಸ್ದೇ ಇರೋ ಮಾತನ್ನ ಕೇಳ್ತಾರ? ನನ್ನ ತಮ್ಮನ ಮೇಲೆ ಸುಳ್ಳು ಸಾಕ್ಷಿ ಹೇಳ್ತೀಯ. ಚುಪ್ದಾರಿ ಸ್ಕೌಂಡ್ರಲ್. ನೀವೇ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಸಾಯಿಸ್ಬಿಡ್ತಿದ್ದೆ. ಯಾರು ಹೇಳ್ಕೊಟ್ಟು ನಿನ್ನ ಹತ್ರ ಸುಳ್ಳು ಸಾಕ್ಷಿ ಹೇಳ್ತಿದ್ದಾರೆ ಅಂತ ಒಪ್ಕೋ. ರಾಜಣ್ಣನ ಮೇಲೆ ಲಾರಿ ಹಚ್ಚಿ ತಪ್ಪಿಸ್ಕೊಳಕ್ಕೆ ಅದನ್ನ ನಮ್ಮ ಬಾವನ ಮೇಲೆ ಎತ್ತಾಕಿದ್ಯಲ್ವಾ? ನಿಜ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅದ್ರ ಪರಿಣಾಮನ ನೀನೇ ಎದುರಿಸ್ಬೇಕಾಗುತ್ತೆ. ಮರ್ಯಾದೆಗೆ ನಿನಗೆ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಹೇಳು, ಇಲ್ಲ ನಿನ್ ಲಾರಿ ನಿನ್ ಮೇಲೆ ಹಚ್ಚಿ ಸಾಯಿಸ್ಬಿಡ್ತೀನಿ ಸ್ಕೌಂಡ್ರಲ್. ಮಿಸ್ಟರ್ ವೇದಾಂತ್, ಕಾಮ್ ಡೌನ್. ಸಾಕ್ಷಿ ನಾಶ ಮಾಡೋ ತರ ಮಾತಾಡ್ತಿದ್ರೆ ನೀವು. ಬಿಹೇವ್ ಯುವರ್ ಸೆಲ್ಫ್. ನೋಡಿ ಇನ್ಸ್ಪೆಕ್ಟರ್, ಗೊತ್ತು ಗುರಿ ಇಲ್ದಿರೋ ಇವನ್ ಮಾತನ್ನ ನೀವು ಸಾಕ್ಷಿ ಅಂತ ನಂಬುವಾಗ ಹುಟ್ಟದಾಗಿಂದ ನನ್ನ ಜೊತೆ ಇರೋ ತಮ್ಮ ಅವನು ತಮ್ಮನ್ನ ಸಾಯಿಸ್ತಾನ. ನಾನಿದು ನಂಬೇಕಾ? ನೋಡಿ ಇನ್ಸ್ಪೆಕ್ಟರ್, ಐಮ್ ಶೋರ್ ದಿಸ್ ಇಸ್ ಅ ಪ್ರೀ ಪ್ಲಾನ್ ಮರ್ಡರ್. ಇದರಲ್ಲಿ ವಿನಾಕಾರಣ ಬೇಕು ಅಂತ ವಿಕ್ರಾಂತ್ನ ಸಿಗಾಕ್ಸ್ತಿದ್ದಾರೆ. ಇವನ್ ಮಾತು ಕೇಳ್ಕೊಂಡು ನೀವು ನನ್ನ ತಮ್ಮನ ಅರೆಸ್ಟ್ ಮಾಡಿ ತಪ್ಪು ಮಾಡ್ತಿದ್ದೀರ. ನನ್ನ ತಮ್ಮ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್. ದಯವಿಟ್ಟು ಅವನನ್ನ ರಿಲೀಸ್ ಮಾಡಿ. ನೋಡಿ ವೇದಾಂತ್, ಯಾವ ಕೊಲೆಗಾರನು ತಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಳ್ಳಲ್ಲ, ತಾನು ನಿರಪರಾಧಿ ಅಂತಾನೆ ಹೇಳೋದು. ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ. ನೀವು ಆ ಪ್ರೊಸೀಜರ್ ಪ್ರಕಾರನೇ ಬನ್ನಿ, ಬೇಲ್ ತಗೊಂಡು ಬನ್ನಿ, ಖಂಡಿತ ರಿಲೀಸ್ ಮಾಡ್ತೀನಿ. ವಿಕ್ರಾಂತ್, ಯು ಹ್ಯಾವ್ ಟು ವರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಬೇಲ್ ಆಗುತ್ತೆ. ಸಾರ್ಥಕ್ ಲಾಯರ್ನ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ನೀನು ತಲೆ ಕೆಡ್ಸ್ಕೋಬೇಡ. ಆರ್ತಿ, ಯಾಕಮ್ಮ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊ. ವಿಕ್ಕಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅತ್ತೆ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ನೀನ್ ಅಂದ್ಕೊಂಡ್ ಹಾಗೆ ಏನೂ ಆಗಲ್ಲ ಆರ್ತಿ, ಧೈರ್ಯವಾಗಿರು. ಇಲ್ಲ ಅತ್ತೆ, ವಿಕ್ಕಿ ಅವ್ರನ್ನ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಕ್ ಶುರು ಮಾಡಿದಾರಂತೆ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ಗಂತೂ ತುಂಬಾನೇ ಭಯ ಆಗ್ತಿದೆ. ಹಾಗಂತ ಯಾರು ಹೇಳಿದ್ದು? ಈಗ ತಾನೇ ಅಮ್ಮ ಕಾಲ್ ಮಾಡಿದ್ಲು ಅತ್ತೆ. ಅಮೂಲ್ಯ ಏನಂದ್ಲು? ವಿಕ್ಕಿ ಅವ್ರಿಗೆ ಬೇಲ್ ಆಗುತ್ತೆ, ಅವ್ರನ್ನ ನನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ಲು ಅತ್ತೆ. ಆದ್ರೆ ನನಗೆ ಯಾಕೋ ನಂಬಿಕೆನೆ ಬರ್ತಿಲ್ಲ. ಹೆದರ್ಬೇಡ, ಏನೂ ಆಗಲ್ಲ. ಆದ್ರೆ ಅವಳು ಹೇಳಿದ ತಕ್ಷಣ ಕರ್ಕೊಂಬರಕ್ಕಾಗಲ್ಲ. ಪೊಲೀಸ್ನವರ ಪ್ರೊಸೆಸ್ ಇರುತ್ತಲ್ವಾ, ಅದೆಲ್ಲ ಮುಗಿಬೇಕಲ್ಲ. ಅದೆಲ್ಲ ಮುಗ್ದು ಬರೋದಕ್ಕೆ ಸ್ವಲ್ಪ ತಡ ಆಗ್ಬೋದಷ್ಟೇ. ಇಲ್ಲ ಅತ್ತೆ,
ಅಮ್ಮ ಇರ್ಬೇಕಾದ್ರೆ ಏನೂ ಆಗಲ್ಲ. ಅವಳು ವಿಕ್ಕಿ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾಳೆ. ಅಮೂಲ್ಯನಿಂದ ಏನಮ್ಮ ಆಗತ್ತೆ? ಆರ್ತಿ, ನೀನು ಏನನ್ನಾದ್ರೂ ನಂಬಿದ್ರೆ ಬ್ಲೈಂಡ್ ಆಗಿ ನಂಬಿಡ್ತೀಯ. ಯಾಕತ್ತೆ? ನೀನಿನ್ನೂ ಅಮೂಲ್ಯನ ನಂಬ್ತಿದ್ಯಲ್ಲ, ಅದಕ್ಕೆ. ಹೀಗೆಲ್ಲ ನಡೀತಿರೋದು ಆಕಸ್ಮಿಕ ಅನ್ಕೊಂಡ್ಯಾ? ಖಂಡಿತ ಅಲ್ಲ. ಇದೆಲ್ಲ ಮೊದಲೇ ಡಿಸೈಡ್ ಆಗಿರೋದು. ನಾನ್ ನಿನಗೆ ಅವತ್ತೇ ಹೇಳಿದ್ದೆ, ಮುಂದೊಂದಿನ ನಮ್ಮನೇಲಿ ಹೀಗೆ ನಡೆಯುತ್ತೆ ಅಂತ. ಆದ್ರೆ ನೀನ್ ನನ್ನ ಮಾತನ್ನೇ ನಂಬಲಿಲ್ಲ. ದುರಾದೃಷ್ಟ ಅಂದ್ರೆ ಯಾರಿದಕ್ಕೆಲ್ಲ ಕಾರಣನೋ ಅವಳೇ ನಿನ್ ಗಂಡನ್ನ ಬಿಡಿಸ್ಕೊಂಡು ಬರ್ತಾಳೆ ಅಂತ ನೀನು ನಂಬ್ಕೊಂಡು ಕೂತಿದ್ಯ. ಅತ್ತೆ, ನೀವ್ ಏನ್ ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ. ಆರ್ತಿ, ಅಮೂಲ್ಯ ಈ ಮನೆಗೆ ಸೊಸೆಯಾಗಿ ಬರೋದ್ರಿಂದ ಕಂಟಕ ಇದೆ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಅಮೂಲ್ಯ ಈ ಮನೆ ಕಾಲಿಟ್ಟು ಇನ್ನು 6 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲೇ ಒಂದು ಸಾವಾಗಿದೆ. ಪೊಲೀಸ್ನವರು ವಿಕ್ಕಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅಷ್ಟೇ ಯಾಕೆ, ನಮ್ಮಮ್ಮ ಕಣ್ ಕೂಡ ಕಳ್ಕೊಂಡ್ರು. ಇನ್ನು ಈ ಮನೆಯಲ್ಲಿ ಏನೇನಾಗುತ್ತೋ ಯಾರಿಗ್ ಗೊತ್ತು. ಇಷ್ಟೆಲ್ಲ ಆದ್ರೂ ನೀನಿನ್ನೂ ನಿನ್ ತಂಗಿನೇ ನಂಬ್ಕೊಂಡಿದ್ಯಾ. ನನ್ಗೇನ್ ಹೇಳ್ಬೇಕೋ ಅರ್ಥನೇ ಆಗ್ತಿಲ್ಲ. ದೇವ್ರೇ ಬಂದು ಇದಕ್ಕೆಲ್ಲ ಅಮೂಲ್ಯನೇ ಕಾರಣ ಅಂತ ಹೇಳಿದ್ರು ನೀನು ನಂಬಲ್ಲ ಅನ್ಸತ್ತೆ. ಒಳ್ಳೆತನ ಇರಬೇಕು ಆರ್ತಿ, ಆದ್ರೆ ಇಷ್ಟೊಂದಿರಬಾರ್ದು. ನಿನ್ನ ನೋಡ್ತಿದ್ರೆ ನನಗೆ ಅಯ್ಯೋ ಪಾಪ ಅನ್ಸತ್ತಮ್ಮ. ವಿಕ್ರಾಂತ್, ವೇದಾಂತ್, ಇವರು ಅಫ್ಕೋರ್ಸ್ ಸಾಧಕ್, ಐ ನೋ ಹಿಮ್ ರಿಯಲಿ ವೆಲ್. ವೆರಿ ಫೇಮಸ್ ಅಡ್ವೊಕೇಟ್. ನಮಸ್ತೆ ಸರ್. ಐ ಆಮ್ ರಿಯಲಿ ಸಾರಿ, ನಿಮ್ಮ ತಮ್ಮನ ವಿಚಾರ ಕೇಳಿ ತುಂಬ ಬೇಜಾರಾಯಿತು ನನಗೆ. ನನ್ನ ತಮ್ಮನ ಪರಿಸ್ಥಿತಿ ನಂಗೆ ನೋಡೋದಕ್ಕಾಗ್ತಿಲ್ಲ ಸರ್. ದಯವಿಟ್ಟು ಆದಷ್ಟು ಬೇಗ ಬೇಲ್ ಪೇಪರ್ಸ್ ರೆಡಿ ಮಾಡಿ ಅವನ್ನ ರಿಲೀಸ್ ಮಾಡಿಸ್ಕೊಡಿ. ಬಟ್ ನಿಮ್ಮ ತಮ್ಮನಿಗೆ ಬೇಲ್ ಕೊಡ್ಸೋಕ್ಕಾಗಲಿಲ್ಲ ನನಗೆ. ಸೊ ಪ್ಲೀಸ್ ಬೇರೆ ಏನಾದರೂ ಆಪ್ಷನ್ಸ್ ಇದ್ರೆ ಹೇಳಿ. ಯಾರ ಹತ್ರನಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ಹೇಳಿ, ನಾ ಮಾಡ್ಕೊಳ್ತೀನಿ. ಅಮ್ಮ ಫಾರ್ ಇಟ್. ಸಾರಿ ವೇದಾಂತ್, ಬೇರೆ ಯಾವ ಆಪ್ಷನ್ನೂ ಇಲ್ಲ.